ಪೋಸ್ಟ್ನಾಗ ಅಲ್ಲೇ ತಗೋತೇನ್ರಿ. ಈಗ ಇಲ್ಲಿ ಮರ್ಜ್ ಮಾಡ್ಯಾರಂತ ಮಾತಾಡ್ರಿ. ನಮಗೆ ಈಗ ಗೊತ್ತಾಗೈತಿ ಸಮಸ್ಯೆ ಆಗಿದ್ದ. ನಮಗೆ ಅಲ್ಲೇ ಇದ್ರೆ ಅನುಕೂಲ ಭಾಳ ಆಗೈತ್ರಿ. ಅಲ್ಲೇ ನಮಗೆ ಮಾಡ್ಕೊಡುವಂತ ವಿನಂತಿ ನಾವು ಮಾಡ್ಕೊಡ್ತೀವಿ ಸರ್. ಯಾರು ತುಂಬೋರಿಲ್ಲ ಮನ್ಯಾಗ, ಹಿಂಗಾಗಿ ನಮಗೆ ತೊಂದರೆ ಆಕೈತಿ. ನಮಗೆ ಪೋಸ್ಟ್ ಅಲ್ಲೇ ಬೇಕು. ಅದ್ರ ಬಗ್ಗೆ ಈಗ ಕೇರ್ ಬಜಾರ್ದೊಳಗೆ ನಮ್ಮ ಪೋಸ್ಟ್ ಆಫೀಸು ಭಾರಿ ಅನುಕೂಲ ಆಗಿತ್ತು. ಯಾಕಂದ್ರೆ ಮುದುಕರು ತದಕರು ಕಾಲಿಲ್ದವರು ಎಲ್ಲರೂ ಬಂದು ಅಲ್ಲೇ ತೊಗೊಂಡು ಹೋಗ್ತಿದ್ರು. ಈಗ ಸಹಿ ಮಾಡಿಕೊಟ್ರೆ ಇವರು ಇಲ್ಲೇ ಕೊಡೋದಿಲ್ಲ. ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ದೂರ ಭಾಳ ಆಗುತ್ತೆ. ಅಲ್ಲಿಗೆ ಬಂದು ಯಾಕೆ ಮಾಡ್ಯಾರ ಅನ್ನೋದು ನಮಗೆ ತಿಳಿವಲ್ತು. ಅದನ್ನು ನಮಗೆ ಅವರು ವಿವರಣೆ ಮಾಡಿ ಹೇಳಕ್ಕೂ ತಯಾರಿಲ್ಲ, ಯಾಕೆ ಬಂದ್ ಮಾಡೇವಿ ಅನ್ನೋದನ್ನು. ಅದಕ್ಕೆ ನಮ್ಗೆ ಭಾಳ ತೊಂದರೆ ಆಗ್ತೈತಿ. ನಮಗೆ ಅಲ್ಲಿ ಪೋಸ್ಟ್ ಆಫೀಸ್ ಬೇಕೇ ಬೇಕು. ಸಾಥ್ ಕೊಟ್ಟಾರ ಅವ್ರು ನಮ್ಮ ಸಂಬಂಧ ಸಾಥ್ ಕೊಟ್ಟು ನಮ್ಮ ಬೆನ್ನೆಲ್ಲ ಬಾಗಿ ನಿಂತಾರ. ಈಗ ಮತ್ತೆ ನಾವು ಈಗ ಈ ಪೋಸ್ಟ್ ನಮಗೆ ಬೇಕ ಎಲ್ಲಾ ತರದಿಂದ ಒಂದ ತರದಿಂದಲ್ಲ, ನಮ್ಗೆ ಎಲ್ಲಾ ತರದಿಂದ ಬಹಳ ಅನುಕೂಲ ಆಗದ್ರಂದ್ರೆ ಬಹಳ ಅನಾನುಕೂಲ ಆಗ್ತತಿ. ಅದಕ್ಕಾಗಿ ಪೋಸ್ಟ್ ಬೇಕಂತ ಹೇಳಿ ನಾವು ಈ ನಮ್ಮ ಎಲ್ಲಾ ವಿದೇಶಿ ಅಂತಂಬರ್ನೆಲ್ಲ ಕರ್ಕೊಂಡ್ ನಾವು ಸದ್ಯಾಗ ಅವ್ರು ನಮ್ ಸಪೋರ್ಟ್ ಆಗಿ ಬೆನ್ನೆಲ್ಲ ಬಾಗಿ ನಿಂತಾರ. ನಾವು ಅವ್ರಿಗೆ ಮೊದಲು ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ನಮಗ್ ಪೋಸ್ಟ್ ಬೇಕೇ ಬೇಕು. ನಮಗ ಕೇರ್ ಬಜಾರ್ನ ಪೋಸ್ಟ್ ಬೇಕೇ ಬೇಕು. ಅದಕ್ಕಾಗಿ ನಾವು ಎಲ್ಲ ಎಲ್ಲಿವರೆಗೆ ಹೋರಾಡ್ಕೊಂಡ್ರೆ ಎಲ್ಲವರೆಗೆ ಇದು ಪೋಸ್ಟ್ ನಮಗ್ ಬಂದಲ್ಲಿ ಮತ್ತೆ ಮೊದ್ಲಿನ ತರ ಯಥಾವೆಚ್ಚಾಗಿ ನಮ್ಗೆ ಚಾಲ ಆಗೋ ಮಟ್ಟ ನಾವು ಸದ್ಯಾಗ ಮಾಡಬೇಕು, ಮಾಡ್ತೀವಿ ಅಂತ ಹೇಳಿ ನಾನು ವಿನಂತಿ. ನಿಮ್ಮ ಹೆಸರು ಈಗ ಪೋಸ್ಟ್ ಆಫೀಸ್ ವಿಲೀನಗೊಳಿಸತ್ತಾರ, ಅದ್ರ ಬಗ್ಗೆ ನೀವು ಏನು ಹೇಳ್ಬೇಕು? ಈಗ 30 ವರ್ಷದಿಂದ ಅಲ್ಲೇ ಐತ್ರಿ ಸರ್. 30 ವರ್ಷದಿಂದ ಐತ್ರಿ ಸರ್. ಈಗ ನಮ್ಗೆ ಇನ್ನೂ ಹೆಚ್ಚಿಗೆ ನಮ್ಗೆ ಅಲ್ಲೇ ಬೇಕಾದ್ರೆ ಪೋಸ್ಟ್ ಆಫೀಸ್ ಕೇಳಾಕತ್ತೇವ್ರಿ. ಈಗ ನಮ್ ಕೇರ್ ಬಜಾರ್ದಾಗ ಪೋಸ್ಟ್ ತೊಂದ್ರೆ ಏನಾಕೈತ್ರಿ? ತೊಂದ್ರೆ ಏನಂದ್ರ ನನ್ನ ಪಗಾರನು ಅಲ್ಲೇ ಬರ್ತೈತಿ, ಪೆನ್ಷನ್ ರೀ. ಒಳ್ಳೆ ನಮ್ಮ ಓನ್ ಪಗಾರ ಬರ್ತೈತ್ರಿ, ನಮ್ಮ ಮಾಮಾರ್ದು ನಮ್ಮ ಅತ್ತಿಯರ್ದು ಬರ್ತೈತ್ರಿ. ನನಗೆ ಪೋಸ್ಟ್ ಆಫೀಸ್ ಅಲ್ಲೇ ಇರ್ಲಿ, ಇಲ್ಲಿ ಟ್ರಾನ್ಸ್ಫರ್ ವರ್ಗಾವಣೆ ಮರ್ಜ್ ಮಾಡ್ಬೇಡ್ರಿ ನನ್ನ. ಇಲ್ಲಿ ಮಾಡಿದ್ರೆ ಏನ್ ಪ್ರಾಬ್ಲಮ್ ಏನಾಕೈತಿ? ತೊಂದ್ರೆ ಪ್ರಾಬ್ಲಮ್ ಅಂದ್ರೆ ನಾವು ಬಿಟ್ಟು ಕೆಲ್ಸಕ್ಕೆ ಹೋಗಾರ್ರಿ. ಇಲ್ಲಿ ಬಂದ್ರೆ ಸಂಚಾನ ಪಾಳೆ ಕಚ್ಬೇಕ್ರಿ. ಅಲ್ಲಿ ಆದ್ರೆ ನಮ್ಗೆ ದೊಡ್ಡ ಸಟ್ನ ಪಾಳೆ ಹತ್ತೈತ್ರಿ. ಇಲ್ಲಿ ಆದ್ರೆ 2 ತಾಸು 3 ತಾಸು ನಿಂದಿರ್ಬೇಕಾಕತ್ರಿ, ಒಂದೊಂದ್ ದಿನ ಹೋಗತ್ರಿ. ನಾನು ಆ PLI ಮಾಡೀನ್ರಿ. ಅಲ್ಲಿ ಮನ್ಯಾಗ ವಯಸ್ಸಾದವ್ರೇನ್ರಿ? ಅದಾರಿ, ಅತ್ತಿ ಮಾವರ್ ಅದಾರಿ. PLI ಐತ್ರಿ, ಅರಡಿ ತುಂಬುದೈತ್ರಿ, PLI ಐತ್ರಿ. ಮತ್ ಪೆನ್ಷನ್ ಬರೋರ್ಗು ನಮ್ಮ ಅತ್ತಿಯವ್ರ ಮಾವಾರ್ದ ಐತ್ರಿ, ನಮ್ಮ ಕಾಕಾರ್ದ ಐತ್ರಿ, ನಮ್ಮ ಮಾವಾರ್ದ ಐತ್ರಿ. ನಾವ್ ಅಲ್ಲೇ ಪೆನ್ಷನ್ ತಗೋತೇವ್ರಿ. ಅದಕ್ಕೆ ನಮ್ಗೆ ಅಲ್ಲೇ ಇರ್ಲಿ ನಾವ್ ವಿನಂತಿ ಮಾಡ್ಕೊಂಡು ಕೇಳ್ಕೊತೇವೆ. ಅಲ್ಲಿ ಜನಪೇಟೆ ಒಳಗೆ ಮುನ್ಸಿಪಾಲಿಟಿ ಮುಂದೆ ಪೋಸ್ಟ್ ಇದ್ದಿದ್ದು ಭಾರಿ ಅನುಕೂಲ ಆಗಿತ್ತು. ವಯಸ್ಸಾದವರು ಮುದುಕರು ತದಕರು ಮತ್ತು ಇದು ಅಗದಿ ನಡ್ಯಾಕೆ ಬರಲ್ದವರು ಅವ್ರನ್ನೂ ಕರ್ಕೊಂಡು ಬಂದ ಅಲ್ಲಿ ಅಲ್ಲಿ ಕರ್ಕೊಂಡು ಹೋಗಿ ವಿಧವಾ ವೇತನ ಆಗಲಿ ಯಾವುದೇ ಇದಾಗಲಿ ತೊಗೊಂಡ್ಬರ್ತಿದ್ವಿ ರೀ. ಈಗ ಅಲ್ಲಿ ಪೋಸ್ಟ್ ಏಕದಮ್ ಬಂದ್ ಮಾಡ್ಯಾರ. ಯಾಕೆ ಬಂದ್ ಮಾಡ್ಯಾರ ಅನ್ನೋದು ನಮಗೆ ತಿಳಿವಲ್ತ್ರಿ. ಅದನ್ನು ನಾವು ಚಾಲೂ ಮಾಡ್ಬೇಕಂತ ಹೇಳಿ ಹೋರಾಟ ಮಾಡಾಕತ್ತೀವಿ. ಅದಕ್ಕೆ ನಮ್ಮ ಹೋರಾಟ ಎಲ್ಲಿವರೆಗೆ ಇರ್ಬೇಕಂದ್ರೆ ನಾವು ಎಲ್ಲೋವರೆಗೂ ಹೋರಾಟ ಇರ್ಬೇಕಂತ ನಾವು ವಿನಂತಿ ಮಾಡ್ಕೊತೇವೆ ಎಲ್ಲರೂ. ಏನ್ ತೊಂದ್ರೆ ಆಕತ್ರಿ? ಯಾಕ್ರಿ? ಅಜ್ಜಾರ ನೀವೇನು ಹೇಳ್ತೀರಿ? ನಾವು ಬಜಾರ ಬೇಕ್ರಿ, ನಮ್ಮ ಕಣ್ಣು ಕಾಣುವುದು ಏನಿಲ್ಲ ರೀ. ನಮ್ಮ ಬಜಾರ ಅಲ್ಲಿ ಸನಿ ಆಕತ್ರಿ. ನಮ್ಗೆ ಅಲ್ಲೇ ಅದನ್ನ ಅನುಕೂಲ ದೊಡ್ಡ ಅನುಕೂಲ ಆಕತ್ರಿ. ನಮ್ಗೆ ಹುಚ್ಚನ ಅವ್ರಿಗೂ ಬರ್ಬೇಕಾದ್ರೆ ಗಾಡಿ ಮಾಡಿ ಬಾಳ್ರಿ. ಗಾಡಿ ಯಾರು ಆದ್ರೆ ಯಾರು ಏನು ಮಾಡ್ರಿ, ನಮ್ಮ ಅಲ್ಲಿ ಆದ್ರೆ ಅನುಕೂಲ ಆಗ್ಬಿಡ್ತದ್ರಿ. ಎಲ್ಲಿ ಆಗ್ಬೇಕಂತೀರಿ ನೀವು? ಬಜಾರ್ ಹಾಕ್ರಿ. ಹ್ಞೂ ರೀ. ಅಜ್ಜಾರ ನಿಮ್ದು ಯಾವ್ರಿ? ನಮ್ಮದು ದೊಡ್ಡಮಂಗ್ರಿ. ದೊಡ್ಡಮಂಗಡಿ ಪೋಸ್ಟ್ ಆಫೀಸ್ ಈಗ ತೆಗಾಕತ್ತಾರ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ನಮ್ದು ಅಲ್ಲೇ ಗಾಂವ್ ಐತ್ರಿ. ನಮ್ದು ಇಲ್ಲಿ ಬಾಗಿ ನಮಗೂ ಹ್ಞೂ ರೀ. ತೋರಿಸ್ದಲ್ರಿ. ಮತ್ತೆ ಹುಚ್ಚು ಹುಡುಗಿ ಮಬ್ಬದ. ಹ್ಞೂ ರೀ. ಇಲ್ಲಿ ಕರ್ಕೊಂಬರ ನಡೆಯಕ್ಕೆ ಆಗೋದು ರೀ. ಅದ್ರ ಸಂಬಂಧ ನೀವು ಅಲ್ಲೇ ಇದ್ರೆ ಬೇಸೋ ಇಲ್ಲಿದ್ರೆ ಬೇಸ್ರಪ್ಪ. ಹಾಂ ರೀ. ಹಾಂ 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 ಗಾಡಿ ಪಡಿ ಪಾಡ್ರಿ. ಹಾಂ ರೀ. ಗಾಡಿ ಆದ್ರೆ ಏನು ಮಾಡೋದು ನಮಗೂ ಕಣ್ ಕಾಣಂಗಿಲ್ಲ. ಅವ್ರಿಗೆ ನಮ್ಗೆ ಮಗ ನಾವು ಕೈ ಹಿಡ್ಕೊಂಡು ಬರೋಬ್ಬರಿ. ವಿಜಯ ಸೇನಾ ಸಮಿತಿಗೆ ಎಲ್ಲರಿಗೂ ಓಟ್ ಹಾಕ್ತೀವಿ, ಮಾಡ್ತೀವಿ. ತಮ್ಮ ಹೇಳ ಒಂದು ಇಲ್ಲೇ ದೂರ ಬರೋದು ನಮ್ಗೆ ದೂರ ಆಗೋದಿಲ್ಲ.
ಅಲ್ಲೇ ಆದರೆ ಎಲ್ಲ ಜನಕ್ಕೂ ಅನುಕೂಲ ಐತಿ, ಹಳ್ಳಿದಾತು ನಮ್ಮದು ಪ್ಯಾಕೇಜ್ ಜನಕ್ಕೂ ಆಯ್ತು, ಆಗ್ತಾ ಇತ್ತು ಜನಕ್ಕೂ ಅದು ಕಾಲ ವಯಸ್ಸಾದವ್ರಿಗೆ ಎಲ್ಲ ದೃಷ್ಟಿಯಿಂದ ಅಲ್ಲಿ ಚಲೋ. ಮತ್ತು ಅಲ್ಲಿಂದ ಏನು ಬರ್ತದೆ ಅಲ್ಪಕ್ಕೆ ಹೋಗ್ತಾರೆ ಬರ್ತಾರೆ, ಎಲ್ಲರಿಗೂ ಕೊಡೋಕೆ ಆಗ್ತದೆ ಅನ್ಕೊಂಡ ಹೌದಾ. ಬಂದ್ಬಿಟ್ಟು ಏನು ನೋಡ್ಕೊಂಡ್ಬರ್ತಾರೆ, ಇವತ್ತು ಬೇಡ ನಾಳೆ ಬರಲಿ ಆದರೆ ಎಲ್ಲ ಜನ ಇರ್ತಾರೆ. ಆದ್ರೆ ಅಲ್ಲಿ ಇದ್ದದ್ದು ತೆಗಿಬೇಕು ಯಾಕೆ ಅಲ್ಲೆಲ್ಲ ಇರ್ತದೆ ಚಲೋ ಐತೆ ಮತ್ತು ಅದನ್ನ ಏನು ಮಾಡಿ ಜನ ಇದೆ ಜನದಟ್ಟನೆ ಭಾಳ ಆಗ್ತೈತಿ ಏನು ಮಾಡಿದ್ರೆ ಇಲ್ಲೆಲ್ಲ ಜನ ಇದು ಆಗ್ತದೆ. ಯಾಕೆ ಅದನ್ನು ಮಾಡ್ತಾರೆ ಎಲ್ಲರೂ ದೃಷ್ಟಿಯಿಂದ ವಯಸ್ಸಾದವ್ರಿಗೂ ಅಥವಾ ಜನರು ಇರ್ತದಿಂದ ಅಲ್ಲಿ ಇರುತ್ತೆ. ಆದರೆ ನಮ್ಮಂಥ ವಯಸ್ಸಾದವ್ರಿಗೆ ಅಡ್ಡಾಡಕ್ಕೆ